ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅರುಣ್ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ನಾಳೆ ನಮ್ಮ ಸಂಕ್ರಾಂತಿ ಇರೋದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಎಳ್ಳು ಹೋಳಿಗೆ ಮತ್ತು ಶೇಂಗಾ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾನು ನನ್ನ ಹೆಂಡತಿ ಸೇರಿ, ಆ್ಯಕ್ಚುಲಿ ನಂದೇನು ಕಾಂಟ್ರಿಬ್ಯೂಷನ್ ಇಲ್ಲ, ಇಟ್ಸ್ ಜಸ್ಟ್ ನನ್ನ ಸಜೆಷನ್. ಎಲ್ಲ ನನ್ನ ಹೆಂಡತಿನೇ ಮಾಡಕತ್ತಾಳ ಆಕೆ ನನಗೇನೋ ಮಾಡ್ಸಕ್ಕೆ ಕೊಡೋವಲ್ಲ. ಜಸ್ಟ್ ನಾನು ಸ್ವಲ್ಪ ಬೆಲ್ಲ ಅದೇನೋ ಜಜ್ಜಿ ಕ್ಯಾಟ್ ಇಟ್ಟೀನಿ, ತುರಿದ ಕ್ಯಾಟ್ ಕೊಟ್ಟಿನಿ, ಅದೊಂದು ಬಿಟ್ಟರೆ ಮತ್ತೇನು ಮಾಡಾಕತ್ತಿಲ್ಲ. ಎಲ್ಲ ನನ್ನ ಹೆಂಡತಿನೇ ಮಾಡಾಕತ್ತಾಳ. ಸೊ ಆ್ಯಕ್ಚುಲಿ ನಾವು ಎಳ್ಳು ಹೋಳಿಗೆ ಅಷ್ಟೇ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಳ್ಳು ಹೋಳಿಗೆ ಅಷ್ಟೇ ಮಾಡೋದು ಸರಿ ಅನ್ಸಂಗಿಲ್ಲ ಅಂತೆಲ್ಲ ಸ್ವಲ್ಪ ಶೇಂಗಾ ಹಾಕೋಣಲ್ಲ. ಜಸ್ಟ್ ಶೇಂಗಾ ಹಾಕಿದ್ರೆ ಹೆಂಗಾಗುತ್ತೆ ಅಂತ ನೋಡೋಕೆ ನಾವು ಸ್ವಲ್ಪ ಶೇಂಗಾ ಪ್ಲಸ್ ಎಳ್ಳು ಹಾಕಿ ಮಾಡೋಕೆ ಪ್ರಯತ್ನ ಪಡಕತ್ತೀವಿ. ಯಾಕಂದ್ರೆ ನನಗೆ ಎಳ್ಳೂ ಇಷ್ಟ, ಶೇಂಗಾನೂ ಇಷ್ಟ. ಬಟ್ ನನ್ನ ಹೆಂಡ್ತಿಗೆ ಬರೀ ಎಳ್ಳಷ್ಟ ಇಷ್ಟ. ಸೊ ಆಕಿಗೆ ನಾ ಹೇಳಿದೆ, ಶೇಂಗಾನೂ ಎತ್ತಿದ್ದು ನೋಡಿ ಹೆಂಗೆ ಹಾಕದೆ ಅಂತ ಅನ್ನಕ ಆಕಿ ಆಯ್ತು ಸರಿ ಹೆಂಗಾರ ಆಗಲಿ, ಎಳ್ಳು ಪ್ಲಸ್ ಶೇಂಗಾ ಎರಡು ಹಾಕಿ ಮಾಡೋಣ. ಆ್ಯಂಡ್ ದಿಸ್ ಈಸ್ ಅವರ್ ಫಸ್ಟ್ ಟೈಮ್ ಆ್ಯಂಡ್ ಶಿ ಈಸ್ ಡೂಯಿಂಗ್ ಕ್ವೈಟ್ ವೆಲ್. ಆ್ಯಕ್ಚುಲಿ ಐ ಕ್ಯಾನ್ ಸಿ ಶಿ ಈಸ್ ಆಲ್ರೆಡಿ ಡಿಡ್ ಆಲ್ಮೋಸ್ಟ್ 3 ಹೋಳಿಗೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಫುಲ್ ಪ್ರೊಸೀಜರ್ ಅನ್ನೋಕೆ ನಾನು ಹಿಟ್ಟಿಗಿಟ್ಟು ಅದೇನು ತೋರ್ಸಂಗಿಲ್ಲ. ಸೊ ಎಲ್ಲ ರೆಡಿ ಅದ, ಬಟ್ ಆಕೆ ಮಾಡೋದು ಮಾತ್ರ ತೋರಿಸ್ತೀನಿ. ಆ್ಯಕ್ಚುಲಿ ಫುಲ್ ತೋರಿಸ್ಬೇಕು ಅನ್ಕೊಂಡೆ, ಬಟ್ ಇದು ಕುಕಿಂಗ್ ಚಾನಲ್ ಥರ ಕುಕಿಂಗ್ ಬ್ಲಾಗ್ ಆಗ್ತದೆ ಅಂತ ಬೇಡ ಅನ್ನೋಕ್ಕೋಸ್ಕರ ಸೊ ಜಸ್ಟ್ ನಾರ್ಮಲಿ ರೆಡಿ ಇರೋದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಆ್ಯಕ್ಚುಲಿ ಆಕೆಲ್ಲ ಹಿಟ್ಟೆಲ್ಲ ನಾದ್ಕೊಂಡು ಇಟ್ಕೊಂಡಾಳ. ಮತ್ತು ಅದು ಫಿಲ್ಲಿಂಗ್ಸ್ ಹೂರ್ಣ ಅಂತೀವಿ ನಾವು. ಸೊ ಈಗ ನೋಡೋಣ ಬರ್ರಿ ಹೆಂಗೆ ಮಾಡ್ತಾರೆ ಹೆಂಡ್ತಿ. ಸೊ ಐ ವಿಲ್ ಹ್ಯಾಂಡ್ ಓವರ್ ದಿಸ್ ಮೈಕ್ ಟು ಮೈ ವೈಫ್ ಆ್ಯಂಡ್ ಶಿ ವಿಲ್ ಟೇಕ್ ಓವರ್. ಬಟ್ ಆಕಿನ ಮುಖ ತೋರ್ಸಂಗಿಲ್ಲ. ಸೊ ವಿಲ್ ಕೀಪ್ ಇಟ್ ಸಸ್ಪೆನ್ಸ್ ಟಿಲ್ ವಿ ಹಿಟ್ ಅಟ್ಲೀಸ್ಟ್ 15K ಸಬ್ಸ್ಕ್ರೈಬರ್ಸ್. ಸೊ ದ್ಯಾಟ್ ಈಸ್ ದ ಟಾರ್ಗೆಟ್. ಸೊ ಓವರ್ ಟು ಯು ಮೈ ಶ್ರೀಮತಿ. ಇದು ಆಲ್ರೆಡಿ ಹಿಟ್ಟು ನಾದಿಟ್ಟಿನಿ, ಏನಿಲ್ಲ ಹೆಂಗೆ ಹೋಳಿಗೆ ಹೆಂಗೆ ನಾದ್ತಿರಲ್ಲ ಸೇಮ್ ಹಂಗೆ ನಾದಿನಿ. ಸ್ವಲ್ಪ ಹಿಟ್ಟು ಹಚ್ಕೊಳ್ಳೋದು. ಏನೇನು ಹಾಕಿದ್ರಿ ಈ ಹಿಟ್ಟಿನಾಗ? ಹಿಟ್ಟದಾಗ ಏನಿಲ್ಲ, ಚೂರ ಎಣ್ಣೆ, ಸ್ವಲ್ಪ ಉಪ್ಪು, ನೀರು ಹಾಕಿ ಕಲಸಿನಿ. ಯಾವ್ದು ಮೈದಾ ಹಿಟ್ಟು? ಮೈದಾ ಹಿಟ್ಟು. ಓಕೆ. ಗೋಧಿ ಹಿಟ್ಲೇನು ಮಾಡ್ಬೋದು, ಬಟ್ ಈಗ ನಾವು ಹಬ್ಬ ಮಾಡಕತ್ತೀವಿ, ಸೊ ಮೈದಾ ಹಿಟ್ಲೆ ಮಾಡೋದಷ್ಟೇ. ಸೊ ನೈಸ್. ಇದು ಹೂರ್ಣ ಎಳ್ಳು ಹುರ್ಕೊಂಡಿನಿ, ಎಳ್ಳು ಮತ್ತು ಶೇಂಗಾ ಎರಡೂ ಹುರ್ಕೊಂಡ ಅದ್ರ ಸ್ವಲ್ಪ ಬೆಲ್ಲ ಹಾಕಿ ರುಬ್ಬಿ, ಆಮೇಲೆ ಒಂದು ಪೌಡ್ರಿಗೆ ಗಿಚ್ಚರಾಗ್ತೈತಿ. ಸೊ ಆ ಪೌಡ್ರನ್ನ ಸ್ವಲ್ಪ ಬಿಸಿನೀರು ಅಥವಾ ಬಿಸಿ ಹಾಲು ಹಾಕಿ ಮಿಕ್ಸ್ ಮಾಡ್ಬೋದು. ನಾ ಇಲ್ಲಿ ಬಿಸಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ. ನೀವು ಹೆಂಗೆ ಹೋಳಿಗೆ ಮಾಡ್ತೀರಲ್ಲ ಸೇಮ್ ಹಂಗೆ ಮಾಡೋದು. ನಾನಷ್ಟು ಪ್ರೋ ಇಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ. ಹೆಂಗೆ ಕಲಿತ್ರಿ ಇದೆಲ್ಲ? ಎಲ್ಲ ನಮ್ಮ ಅವ್ವಲಿಂತ್ರ. ಓಕೆ. ನಮ್ಮ ಅವ್ವ ನನಗೆ ಬೈದ ಅಡುಗೆ ಮಾಡಿಸೋದು ಕಲಿಸಿದಕ್ಕೆ ಇವತ್ತು ಇಷ್ಟೆಲ್ಲ ಮಾಡಕತ್ತೀನಿ. ಸೊ ಅವ್ರು ಬೈದಿದ್ದಕ್ಕೆ ನೀವು ಕಲ್ತೀರಾ, ನೀವು ಮಾಡ್ಬೇಕಂತ ಕಲ್ತೀರಾ? ಹಂಗಿಲ್ಲ, ನಂಗೆ ಇಂಟ್ರೆಸ್ಟ್ ಅಡುಗೆ ಮಾಡೋದು, ನಂಗೆ ಇಂಟ್ರೆಸ್ಟ್ ಮೊದಲಿಂತ್ರ ಐತಿ. ಓಕೆ. ಅದಂಗೆ ಈಸಿ ಆಯ್ತು. ಲೈಕ್ ಈಗ ಇಂಟ್ರೆಸ್ಟ್ ಇತ್ತಂದ್ರೆ ಎಲ್ಲ ಈಸಿ ಆಗ್ತದೆ. ಸೊ ನಂಗೆ ಇದು ಇಂಟ್ರೆಸ್ಟ್ ಇತ್ತು ಅಡುಗೆ ಮಾಡೋದು. ಸೊ ನನಗೇನು ಅಷ್ಟು ಕಷ್ಟ ಆಗಂಗಿಲ್ಲ ಕಲಿಯಕ್ಕೆ ಹೊಸದೇನಿದ್ರು. ಲೈಕ್ ನೀವೊಮ್ಮೆ ನೋಡ್ಕೊಂಬಿಟ್ಟೆ ಅಂದ್ರೆ ನಾ ಅದು ಗೊತ್ತಾಗ್ಬಿಡ್ತೈತೆ ನನಗೆ. ಫೋಟೋಗ್ರಾಫಿಕ್ ಮೆಮ್ರಿ ಥರ ಒಂದ್ಸರಿ ನೋಡಿದ ತಕ್ಷಣ ನೀವು ಎಲ್ಲ ಕಲಿತು ಬಿಡ್ತೀರಿ ಅಂದಂಗಾತೆ ಅಷ್ಟೇ. ನನ್ನ ಗಂಡವ ಚಲೋ ಅದನ್ನು ಸಪೋರ್ಟಿವ್ ಅದನ್ನು. ಲೈಕ್ ನಾವು ಏನು ಹೆಸರಿಡಂಗಿಲ್ಲ, ಅದೊಂದು ಭಾಳ ಒಳ್ಳೆ ಕೆಲಸ. ಹೆಂಗಿದ್ರು ತಿಂತಾನವ, ಅದೊಂದು ಭಾಳ ಪ್ಲಸ್ ಪಾಯಿಂಟ್ ನನಗೆ. ಸೊ ಅದೆಲ್ಲ ಹಿಂಗೆ ಲಟ್ಟಿಸಾದ್ಮೇಲೆ ಎರಡು ಕಡೆ ಬೇಯಿಸ್ಕೋಬೇಕು. ಸೊ ವಿದೌಟ್ ಎಣ್ಣೆ ಬೇಯಿಸ್ಬೇಕಲ್ಲ ಅದು? ಸೊ ನೋ ಆಯಿಲ್, ಜಸ್ಟ್ ಒಣ ಬೇಯಿಸ್ಕೊಂಡು ಒಣಗಿಸ್ಬೇಕು. ಅಷ್ಟೇ. ಒಣಗಿಸೋದಲ್ಲ, ಎದಕ್ಕೆ ಒಣಗಿಸ್ಬೇಕಂದ್ರೆ ಈಗ ಹಂಗಾಯ್ತು ಮಾಯ್ಸ್ಟ್ ಆಗಿ ಮತ್ತು ಅದು ಹಾಳಾಗ್ತದಲ್ಲ, ಅದ್ರ ಸಂಬಂಧ ಸುಮ್ಮನೆ ಒಣಗಿಸೋದು ಅಷ್ಟೇ ಸ್ವಲ್ಪ. ಓಕೆ. ನೋಡ್ರಿ ಇದೇ ಥರ ಮಾಡೋದು ಹೋಳಿಗೆ. ಸೊ ನನಗೂ ನಿಜವಾಗ್ಲೂ ನಾನು ಯಾವತ್ತೂ ನೋಡಿರಲಿಲ್ಲ ಆ್ಯಕ್ಚುಲಿ. ಸೊ ನಮ್ಮ ಅಮ್ಮ ಅಂದ್ರೆ ನಮ್ಮ ಅಜ್ಜಿ, ನಮ್ಮ ಅಪ್ಪಾರ ಅವ್ವ ಮಾಡೋದು ನಾನು ನೋಡ್ತಿದ್ದೆ. ಸೊ ಅದು ಬಿಟ್ರೆ ಮತ್ತು ನನ್ನ ಹೆಂಡತಿ ಮಾಡೋದನ್ನ ನಾನು ನೋಡಾಕತ್ತೀನಿ. ಏನು ಚೆಂದಾಗ ಹಾಕೋತಾವು, ಎಷ್ಟು ಮಸ್ತ್ ಆಗತ್ತವು. ನನಗೆ ಮಾತ್ರ ತಿನ್ಬೇಕು ಅನ್ಸತೈತಿ, ಬಟ್ ಪೂಜೆ ಆಗ್ಲಾರ್ದೇನ ತಿನ್ನಬಾರ್ದಂತೆ. ದಟ್ ಈಸ್ ಸ್ಟ್ರಿಕ್ಟ್ ರೂಲ್ಸ್ ಫ್ರಮ್ ಮೈ ವೈಫ್. ಸೊ ದೇವ್ರ ಪೂಜೆ ಆಗೋ ಮಟ್ಟ ಏನು ಮುಟ್ಟಂಗಿಲ್ಲ, ಬಾಯಾಗ ಹಾಕ್ಕೊಳಂಗಿಲ್ಲ. ಮತ್ತು ಆಕಿ ಎಲ್ಲ ಮಾಡಾಕತ್ತಿದ್ದು ಮಡಿ ಹುಡಿ ಮಾಡಾಕತ್ತಾಳ. ಸೊ ಎಲ್ಲ ಜಾಕ ಮಾಡಿ ಅದನ್ನು ಮಾಡ್ತಾರೆ. ನಮ್ಗಂತೇನು ಗೊತ್ತಿಲ್ಲ. ಆ್ಯಂಡ್ ದಿಸ್ ಈಸ್ ಮೈ ಟೆಕ್ನಿಕ್ ಆಫ್ ತುರಿಯೋದು. ಸೊ ಆ್ಯಕ್ಚುಲಿ ಐ ಹ್ಯಾಡ್ ಅ ನೈಸ್ ನೈಫ್. ಸೊ ಆ ನೈಫ್ನ ನಾನು
ಅದು ಚಾಪಿಂಗ್ ಬೋರ್ಡ್ ಮ್ಯಾಗ ಬೆಲ್ಲ ಹಿಂಗೆ ಇಟ್ಟು ತುರಿದೀನಿ. ಯಾಕಂದ್ರೆ ಜಜ್ಜೋದು ನಾಟ್ ಫೀಸಿಬಲ್, ಅದು ಜಜ್ಜಿದ್ರು ಅದು ಹಳಕ್ ಇರ್ತೈತೆ ಅಂತ ಅನ್ನೋ ಒಂದು ಕಾರಣಕ್ಕೆ ನಾನು ಶಾರ್ಪ್ ನೈಫ್ ತೊಗೊಂಡು ಆರಾಮಾಗಿ ತುರಿದೀನಿ. ಪೇಷನ್ಸ್ ಆ್ಯಕ್ಚುಲಿ ಅದ್ರಾಗ ಜಾಸ್ತಿ ಹಾಕೀನಿ. ಯಾಕಂದ್ರೆ ಕೈಗೆ ಏನೂ ಕಟ್ಟಾಗ್ಬಾರ್ದಲ್ಲ, ಯಾಕಂದ್ರೆ ಭಾಳ ಶಾರ್ಪ್ ಅದ. ಸೊ ಹಿಂಗೆ ಬೇಯಿಸಾದ್ಮೇಲೆ ಸ್ವಲ್ಪ ಸೈಡಿಗೆ ತೆಗೆದು ಒಂದು 5 ನಿಮಿಷ ಆದಮೇಲೆ ಒಣಗಿಸ್ಬೇಕು. ಸೊ ಒಣಗಿಸಿಂದ ಏನಾಗ್ತೈತೆ, ಮಾಯ್ಶ್ಚರ್ ಎಲ್ಲ ಹೊರಗಡೆ ಹೋಗುತ್ತೆ. ಅವಾಗ ನಾವು ಸ್ಟೋರ್ ಮಾಡಿ ಇಡಕ್ಕೆ ಮೋರ್ ದ್ಯಾನ್ 30 ಒಂದೊಂದು ತಿಂಗಳು ತಿಂತಾರೆ. ಆ್ಯಕ್ಚುಲಿ ನಾವು ಕೇಳಿದ ಪ್ರಕಾರ ಒಂದೊಂದು ತಿಂಗಳು ಮಟ್ಟ ತಿಂತಾರೆ. ಸ್ವಲ್ಪ ಚಂದಾಗ ಸ್ಟೋರ್ ಮಾಡಿಟ್ರೆ ಯಾವುದೇ ಥರ ಅಂತ ತೊಂದರೆ ಆಗಂಗಿಲ್ಲ. ಸೊ ಆ್ಯಕ್ಚುಲಿ ನನಗಂತೂ ಭಾಳ ಇಷ್ಟ. ನಮ್ಮ ಅಮ್ಮ ಮಾಡ್ತಿದ್ಲು, ಈಗ ನನಗೆ ಹೆಂಡತಿ ಮಾಡಾಕತ್ತಾಳ. ಸೊ ಆಕಿನ ಕೈಯಾರನ್ನ ತಿನ್ಬೇಕು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಆಕಿನ ಕೈಯಲ್ಲಿ ಟೇಸ್ಟ್ ಮಾಡಿದ್ದೆ. ನಾಳೆ ಏನೇನು ಮಾಡ್ತೀವಿ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ನಾಳೆ ಏನೇನು ಅಡುಗೆ ಎಲ್ಲ ಮಾಡ್ತೀವಿ ಅದನ್ನು ನನ್ನ ಹಸ್ಬೆಂಡ್ ವಿಡಿಯೋ ಮಾಡಕ್ಕೆ ಆದ್ರೆ ಹಾಕ್ತೀವಿ, ಇಲ್ಲಾಂದರೆ ಶೇರ್ ಆದರೂ ಮಾಡ್ತೀವಿ ಅಡುಗೆ ಮಾಡಿವಂತ. ಎಸ್ ಆ್ಯಂಡ್ ವಿಲ್ ಬಿ ಪೋಸ್ಟಿಂಗ್, ಅಂದರೆ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ, ನಮ್ಮದು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಸೊ ಇದು ನಮ್ಮದು ಹೋಳಿಗೆ ಮಾಡುವ ವಿಧಾನ. ಸೊ ದಿಸ್ ಈಸ್ ಬ್ಲಾಗ್ ಕಮ್ ಕುಕ್ಕಿಂಗ್. ಸೊ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ನಿಮಗೂ ಏನಾದರೂ ಹೋಳಿಗೆ ಮಾಡೋಕ್ಕೆ ಇನ್ಸೈಟ್ಸ್ ಸಿಕ್ತು ಅಂದ್ಕೊತೀನಿ. ಸೊ ಐ ನೋ ಇಟ್ಸ್ ಆಲ್ರೆಡಿ ನಾವು ಭಾಳ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀವಿ ವೀಡಿಯೋ. ಸೊ ಅಟ್ಲೀಸ್ಟ್ ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ಆದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ನಮ್ಮ ವ್ಲಾಗಿಂಗ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು.